ಆತ್ಮೀಯ ಸ್ವಾಗತ. ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಾವು ಸಮಾಜಮುಖಿ ಮೂಲಕ ಅನೇಕ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ವಿಶೇಷವಾದಂತಹ ಒಂದು ಕಾರ್ಯಕ್ರಮ 2 ತಿಂಗಳಿಗೆ ಒಮ್ಮೆ ಕರ್ನಾಟಕದ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿ ಒಂದು 3 ದಿನ ಇದ್ದು ಅಲ್ಲಿರ್ತಕ್ಕಂಥ ಪರಿಸರ ಇರ್ಬೋದು ಅಥವಾ ಅಲ್ಲಿಯ ಒಟ್ಟು ಲೈಫ್ ಸ್ಟೈಲ್ ಅನ್ನ ತಿಳ್ಕೊಳ್ಳುವಂಥದ್ದು, ಮತ್ತೆ ಬೇರೆ ಬೇರೆ ತರದಲ್ಲಿ ಅಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆ ಆಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು ಇದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ನಮ್ಮ ಓದುಗರ ವೇದಿಕೆ ಮೂಲಕ ಮಾಡ್ತಾ ಇದ್ದೀವಿ. ಒಂದು ಸಮಾಜಮುಖಿ ರಂಗ ಬಳಗ ಅಂತ ಅದ್ರ ಮೂಲಕ ನಮ್ಮ ಬೆಂಗಳೂರಿನ ಹವ್ಯಾಸಿ ತಂಡದ ಒಂದು ವಲಯದಲ್ಲಿ ತುಂಬಾ ವಿಶೇಷವಾದ ನಾಟಕಗಳನ್ನ ಮಾಡ್ತಾ ನಾವು ರಂಗಕರ್ಮಿಗಳು ಕೂಡ ತೊಡಕೊಂಡಿದ್ದೀವಿ. ಸಮಾಜಮುಖಿ ಮೂಲಕ ಪ್ರತಿ ವರ್ಷ ವಿಚಾರ ಕ್ರಾಂತಿ ಹಗಲಿರುವುದು ಅಂತ ಕುವೆಂಪು ಅವರ ವಿಷಯಗಳನ್ನ ಇಟ್ಕೊಂಡ ಹಾಗೆ ಕುಪ್ಪಳ್ಳಿನಲ್ಲಿ ನಾವು 2 ದಿವಸ ಶಿಬಿರವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಗಾಂಧಿ, ಅಂಬೇಡ್ಕರ್, ರೋಹಿಯ ಇವರನ್ನ ಕೊಟ್ಟ ಹಾಗೆ ಅವರ ಚಿಂತನೆಗಳು ಹೇಗೆ ನಾವು ಯೋಜನೆ ಬರಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಅದು ಸತ್ಯಮೇವ ಜಯತೆ ಅಂತ ಒಂದು ಶಿಬಿರವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರೊಟ್ಟಿಗೆ ಓದುಗರಿಗೆ ಮತ್ತೆ ನಮ್ಮ ಯುವ ಜನತೆಗೆ ಒಂದು ಕಥಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಮತ್ತೆ ಲೇಖನ ಸ್ಪರ್ಧೆಗಳನ್ನು ಕೂಡ ಸಮಾಜಮುಖಿ ಮೂಲಕ ನಾವು ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಗೆ ಪ್ರಕಟಣೆಗಳನ್ನ ಪುಸ್ತಕ ಪ್ರಕಟಣೆ ಮಾಡೋ ಕೆಲಸವನ್ನ ಸಮಾಜಮುಖಿ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿರುವಂತದ್ದು. ಈಗ ವಿಶೇಷವಾಗಿ ತಮ್ಮನ್ನೆಲ್ಲ ಇಲ್ಲಿ ಆಹ್ವಾನಿಸಿ ನಿಮ್ಮ ಜೊತೆ ನಾವೇನ್ ಹಂಚಿಕೊಳ್ಳಿಕ್ಕೆ ಬಂದಿದ್ದೀವಿ ಅಂದ್ರೆ, ಬರುವ ನವೆಂಬರ್ 8 ಮತ್ತೆ 9 ಇಲ್ಲೇ ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಏನು ಇದೆ, ಅಲ್ಲಿ ಕೊಂಡಜ್ಜಿ ವೃತ್ತಪ ಸಭಾಂಗಣ ಮತ್ತೆ ಒಟ್ಟು ಆವರಣದಲ್ಲಿ ಒಂದು ವಿಶೇಷವಾದಂತ ಪ್ರಥಮ ಬಾರಿಗೆ ನಾವು ಕನ್ನಡದ ಮನಸ್ಸುಗಳನ್ನ ಒಟ್ಟಿಗೆ ಸೇರಿಸಿ ಒಂದು ವಿಶೇಷವಾದಂತಹ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಅದು ಒಂದು ರೀತಿ ಒಂದು ಪ್ರಧಾನ ವೇದಿಕೆ ಇರುತ್ತೆ, ಜೊತೆಗೆ 4 ಸಮಾನಾಂತರ ವೇದಿಕೆಗಳಿರ್ತವೆ. ಕನ್ನಡದ ಎಲ್ಲ ಮನಸ್ಸುಗಳನ್ನ ಅಲ್ಲಿ ಸೇರಿಸುವಂತ ಒಂದು ಕೆಲಸವನ್ನ ಮಾಡಿ ಒಂದು ಸಮ್ಮೇಳನವನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಮಾತಾಡ್ಬೇಕು ಅಂತ ನಾನು ಕೊಡ್ತೀನಿ. ಮಾಧ್ಯಮ ಮಿತ್ರರಿಗೆ ಸಾಹಿತ್ಯ ಸಂಭ್ರಮ ಅಂತ ಹೇಳಿ ಅನೇಕ ಜಿಲ್ಲೆಗಳಲ್ಲಿ ಮಾಡೋದುಂಟು, ಮತ್ತೆ ಜೈಪುರ ಅಧಿವೇಶನ ಈ ಥರ ಬೇರೆ ಬೇರೆ ಕಡೆಯನ್ನು ಮಾಡೋದುಂಟು. ಆದರೆ ಇತ್ತೀಚೆಗೆ ಏನಾಗಿದೆ, ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ತಕ್ಕಂತಹ ಸಮ್ಮೇಳನಗಳೆಲ್ಲ ಸಾಹಿತ್ಯದಿಂದ ತುಂಬ ದೂರ ಹೋಗ್ತಾ ಇವೆ. ವೇದಿಕೆಗಳಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಇಂಥದ್ದೊಂದು ವಿಶಿಷ್ಟವಾದ ಸಮ್ಮೇಳನ ನಾವು ಹೇಗೆ ನಡೆಸಬೇಕು ಅಂತಂದರೆ, ಸಾಹಿತ್ಯಕ್ಕಾಗಿ ಅವರೇ ನಡೆಸ್ತಾ ಇರ್ತಕ್ಕಂತಹ ಸಮ್ಮೇಳನ ಇದು. ಹೀಗಾಗಿ ಯಾವ ಹಂಗು ಹಸಾದಗಳಿಲ್ಲದೆ, ಯಾವ ನಮ್ಮ ಲೇಖನಿ ಸ್ವತಂತ್ರವಾಗಿರಬೇಕು ಅಂತ ಲೇಖಕರು ಯಾವಾಗಲೂ ಲೇಖನಿ ಖಡ್ಗವಾಗಲಿತ್ತು ಅಂತ ಆ ಥರದ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಒಂದು ಇತಿಮಿತಿಗಳಿಲ್ಲದ ರೀತಿಯಲ್ಲಿ ಈ ಸಮ್ಮೇಳನವನ್ನು ನಡೆಸಬೇಕು ಅಂತ ಹೇಳಿ ಬಹಳ 3-4 ತಿಂಗಳಿಂದ ಆಲೋಚನೆ ಮಾಡಿ ಯಾವ್ದು ಇಟ್ಕೊಳ್ಬೇಕು, ಯಾವ್ದು ಬಿಡಬೇಕು, ಅದು ರೂಪ ಹೇಗಿರಬೇಕು, ಸ್ವರೂಪ ಹೇಗಿರಬೇಕು ಅನ್ನೋದನ್ನೆಲ್ಲ ಸಮಗ್ರವಾಗಿ ಆಲೋಚಿಸಿ ಮಾಡಿರ್ತಕ್ಕಂತಹ 2 ದಿವಸದ ವಿಶಿಷ್ಟವಾದಂತಹ ಕಾರ್ಯಕ್ರಮ, ಸಮಾವೇಶ, ಸಾಹಿತ್ಯ ಸಮ್ಮೇಳನ ಆಗಿರುತ್ತದೆ. ಈಗ ನಾವು ನಮ್ಮ ವಿಚಾರ ಮಂತ್ರದಲ್ಲಿ ನಾವು ಒಂದು 4 ಪ್ರಧಾನವಾದಂಥ ವಿಷಯವನ್ನು ಇಟ್ಕೊಂಡಿದ್ದೀವಿ. ಒಂದು ವೈಚಾರಿಕ ಸಾಹಿತ್ಯದ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ವೈಚಾರಿಕ ಸಾಹಿತ್ಯದ ಒಲವು ಸ್ವಲ್ಪ ಹೆಚ್ಚಾಗ್ತಾ ಇದೆ ಯುವಜನರಲ್ಲಿ. ಆ ಕಾರಣಕ್ಕೋಸ್ಕರ ನಾವು ವೈಚಾರಿಕ ಸಾಹಿತ್ಯವನ್ನು ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಸಮಾವೇಶವನ್ನು ನಾವು ಸಂಘಟಿಸಿದ್ದೀವಿ. 2ನೇದು ಸೃಜನಾತ್ಮಕ ಸಾಹಿತ್ಯ. ಇವತ್ತಿನ ಸೃಜನಾತ್ಮಕ ಸಾಹಿತ್ಯ ಹೇಗಿದೆ, ಅದು ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ಇನ್ನೊಂದು ಸೃಜನೇತರ ಇದೆ ಒಂದು.
ಮತ್ತು ಇನ್ನೊಂದು ಕನ್ನಡೇತರ. ಕನ್ನಡ ಅಂತಂದರೆ ಇವತ್ತಿನ ದಿನದಲ್ಲಿ ಬರೀ ಕನ್ನಡ ಒಂದೇ ಇಂಡಿಪೆಂಡೆಂಟ್ ಆಗಿಲ್ಲ, ನೆರೆಹೊರೆಯ ರಾಜ್ಯಗಳು ಮತ್ತು ನೆರೆಹೊರೆಯ ಭಾಷೆಗಳು ಕೂಡ ನಮ್ಮ ಸಾಹಿತ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವೇದಿಕೆಯನ್ನು ಮಾಡಿದ್ದೀವಿ. ಮತ್ತು ಇಂಟರ್ ಡಿಸಿಪ್ಲಿನರಿ ಬಗ್ಗೆ ಕೂಡ ಒಂದು ವೇದಿಕೆ ಇದೆ. ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ನಮ್ಮ ಸಾಹಿತ್ಯದ ಒಲವುಗಳು ನಿಲುವುಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಸಮಾನಾಂತರ ವೇದಿಕೆಯಲ್ಲಿ ಇದು ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದಾಗೆ ಇದು ಹೆಚ್ಚು ಯುವಜನರನ್ನ ತೊಡಗಿಸ್ಕೊಳ್ಬೇಕು ಮತ್ತು ಮಹಿಳೆಯರನ್ನ ಪ್ರಧಾನವಾಗಿ ಇಟ್ಕೊಂಡು ನಮ್ಮ ಸಾಹಿತ್ಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ಇಟ್ಕೊಂಡಿದ್ವಿ. ಮಹಿಳೆಯರ ಒಗ್ಗೂಡಿಕೆ ಒಂದು ಉದ್ದೇಶದ ಬಗ್ಗೆ ಎರಡು ಮಾತು ಹೇಳ್ತೀನಿ. ಈಗ ಒಂದು ರಾಜ್ಯದಲ್ಲಿ ಒಂದು ಸರ್ಕಾರವೇ ಆಯೋಜಿಸಿರುವಂಥ ಒಂದು ಸಮ್ಮೇಳನ ಪ್ರತಿ ವರ್ಷ ಆಗುತ್ತೆ. ಆದರೆ ಇಷ್ಟು ಒಂದು ದೊಡ್ಡ ಜನಸಂಖ್ಯೆ ಇರೋ ರಾಜ್ಯದಲ್ಲಿ ಅದೊಂದೇ ಸಮ್ಮೇಳನ ಸಾಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಪರ್ಯಾಯ ನೋಡಿದ್ರೆ ಸಾಕಷ್ಟು ಅಂದರೆ ಬಹುಶಃ ಈ ಒಂದು ನ್ಯೂನತೆನ ಗುರುತಿಸಿನೇ ಸಾಕಷ್ಟು ಸಂಘಟನೆಗಳು ಈಗ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡೋದಕ್ಕೆ ಆರಂಭಿಸಿದೆ. ಈಗ ಮೈಸೂರು ಲಿಟರರಿ ಫೆಸ್ಟಿವಲ್ ಇರ್ಬೋದು, ಅದೇ ರೀತಿ ಇತ್ತೀಚೆಗೆ ಬುಕ್ ಬ್ರಹ್ಮ ಇರ್ಬೋದು. ಇವೆಲ್ಲ ಏನಂದ್ರೆ ಇವೆಲ್ಲ ಬೇರೆ ಬೇರೆ ಸಂಘಟನೆಗಳು ಮಾಡ್ತಾ ಇರೋ ಒಂದು ಸಾಹಿತ್ಯ ಸಮ್ಮೇಳನ. ಯಾಕಂದ್ರೆ ಇದು ಒಂದು ಅನಿವಾರ್ಯತೆ ಇದೆ. ಯಾಕಂದ್ರೆ ಒಂದೇ ಯಾವುದೋ ಒಂದು ರಾಜ್ಯ ಸರ್ಕಾರ ಪ್ರಾಯೋಜಿತವಾಗಿರೋ ಒಂದು ಸಮ್ಮೇಳನದಿಂದಲೇ ಕರ್ನಾಟಕದ ಇಲ್ಲಿರೋ ಬರಹಗಾರರಿಗೆ ಬೇಕಾಗಿರೋ ಸ್ಫೂರ್ತಿ ಚೈತನ್ಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಒಂದ್ಸರಿ ಹೋಗುತ್ತೆ. ಬಟ್ ಈ ರೀತಿ ಬಹುತೇಕ ಶಕ್ತಿಗಳು ಬೇಕಾಗುತ್ತೆ. ಈ ರೀತಿ ಸಂಘಟನೆಗಳು ಶಕ್ತಿಗಳಿರ್ಬೋದು, ಒಂದು ಸಾಹಿತ್ಯಕ್ಕೆ ಉತ್ತೇಜನ ನೀಡುವಂಥ ಶಕ್ತಿಗಳು ಬೇಕಾಗುತ್ತೆ. ಸಮಾಜಮುಖಿ ಸಹ ಈ ನಿಟ್ಟಿನಲ್ಲಿ ಒಂದು ಶಕ್ತಿ ಅಂತ ಹೇಳ್ಬೋದು. ಅಂದರೆ ಈ ನಮ್ಮ ಉದ್ದೇಶ ಸಹ ಸ್ಪಷ್ಟವಾಗಿದೆ. ಕನ್ನಡದ ಮೇಲೆ ಹೆಚ್ಚು ಗಮನ ಹರಿಸಿ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಉತ್ತೇಜನ ನೀಡುವ ಒಂದು ಉದ್ದೇಶ ಈ ಸಮ್ಮೇಳನದ ಉದ್ದೇಶ ಆಗಿದೆ. ಇದಕ್ಕೆ ಎಲ್ಲರ ಸಹಕಾರ ಲೈವ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ಇಡೀ ಕರ್ನಾಟಕ ವಿಶ್ವಾದ್ಯಂತ ಎಲ್ಲರೂ ನೋಡೋ ಥರದನ್ನ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಮತ್ತೆ ಅಲ್ಲಿ ಇರುವಂಥ ಒಂದು 2 ವೇದಿಕೆಗಳನ್ನ ಬಳಸ್ಕೊಂಡು ಮತ್ತೆ ನಾವು ಬೇರೆ ಟೆಂಪ್ರವರಿ 3 ವೇದಿಕೆಗಳನ್ನ ಮಾಡ್ಕೋತಾ ಇದ್ದೀವಿ. ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಯಾರ್ಯಾರು ಬರ್ತಾ ಇದ್ದಾರೆ, ನಮ್ಮ ಇದಕ್ಕೆ ಎಂಪ್ಲಾಯ್ಮೆಂಟ್ ಆಗಿ ಯಾರು ಬರ್ತಾ ಇದ್ದಾರೆ ನಾವು ಅಕಾಮಿಡೇಷನ್ ಮಾಡ್ಕೊಡ್ತೇವೆ. ನಮಸ್ಕಾರ. ಸಮಾಜಮುಖಿ ಮಾಸಪತ್ರಿಕೆ ಕಳೆದ 8 ವರ್ಷಗಳಿಂದ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಗುರುತನ್ನ ಸಾಧಿಸಿದೆ. ಈಗ ಇದೇ ಬರುವ ನವೆಂಬರ್ 8 ಮತ್ತು 9ರಂದು ಬೆಂಗಳೂರಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸ್ತಾ ಇದೆ. ಇದರಲ್ಲಿ ಕನ್ನಡ ಸಾಹಿತಿಗಳು ಮತ್ತು ಕನ್ನಡಾಸಕ್ತ ಎಲ್ಲ ಕನ್ನಡಿಗರು ಇದರಲ್ಲಿ ಒಟ್ಟು ಸೇರಿಸುವಂತ ನಮ್ಮ ಒಂದು ಉದ್ದೇಶ ಇದೆ. ಇದಕ್ಕೆ ನಾಡಿನ ಎಲ್ಲ ಹೆಸರಾಂತ ಸಾಹಿತಿಗಳು ಮತ್ತು ಕನ್ನಡಾಸಕ್ತರು ನಮ್ಗೆ ಬೆಂಬಲವನ್ನ ತಮ್ಮ ಉಪಸ್ಥಿತಿಯ ಮೂಲಕ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ನಮ್ಗೆ ಮಾಧ್ಯಮದವರ ಸಹಕಾರವನ್ನ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾವು ಇನ್ನೂ ಫೈನಲೈಸ್ ಮಾಡ್ತಾ ಇದ್ದೀವಿ. ಇದನ್ನು ಕೆಲವು ದಿನದಲ್ಲಿ ನಾವು ಮಾಧ್ಯಮದೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈಗ ಅದರಲ್ಲಿ ಮುಖ್ಯ ವೇದಿಕೆ ಜೊತೆಗೆ 4 ಪ್ಯಾರಲಲ್ ಸೆಷನ್ಸ್ ಇರುತ್ತೆ. ಅದರಲ್ಲಿ ವೈಚಾರಿಕ, ಸೃಜನಶೀಲ, ಕನ್ನಡೇತರ ಮತ್ತು ಶಾಸ್ತ್ರೀಯ. ಅದ್ರ ಜೊತೆಗೆ ಮುಖ್ಯ ವೇದಿಕೆಯಲ್ಲಿ ಹಲವಾರು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನಾಡಿಗೆ ಸಂಬಂಧಿಸಿದ ಕೆಲವು ಮುಖ್ಯ ವಿಷಯಗಳನ್ನ ತೆಗೆದುಕೊಂಡು ಅದರ ಬಗ್ಗೆ ಗಂಭೀರವಾದ ಚರ್ಚೆಯನ್ನ ಮಾಡಲಿಕ್ಕಿದೆ. ರಿಜಿಸ್ಟ್ರೇಷನ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ರಿಜಿಸ್ಟ್ರೇಷನ್ಗೆ 300 ರೂಪಾಯಿ. ನಾವು ಅದರಲ್ಲಿ 2 ದಿನದ ಊಟ ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಅವರಿಗೆ ಕೊಡುವಂತ ವ್ಯವಸ್ಥೆಗೋಸ್ಕರ 300 ರೂಪಾಯಿನ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇದರಲ್ಲಿ ಭಾಗವಹಿಸುವ ಎಲ್ಲ ಸಾಹಿತಿಗಳಿಗೆ ನಾವು ವಸತಿ ಸೌಲಭ್ಯವನ್ನ TADA ಜೊತೆಗೆ ಕೊಡ್ತಾ ಇದ್ದೀವಿ. ಸೊ ನಮ್ಮ ವೆಬ್ಸೈಟ್ ಅಲ್ಲಿ, ಸಮಾಜಮುಖಿ ವೆಬ್ಸೈಟ್ ಅಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಮಾಡ್ಕೊಳ್ಳುವ. ಸಮಾಜಮುಖಿ.com ಅಲ್ಲಿ ಇದರ ಆನ್ಲೈನ್ ರಿಜಿಸ್ಟ್ರೇಷನ್ ಇವತ್ತಿಂದ ಮಾಡ್ಕೊಳ್ಳುವ.